إن الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له وأشهد أن لا إله إلا الله وأشهد أن محمدا عبده ورسوله يا أيها الذين آمنوا اتقوا الله حق تقاته ولا تموتن إلا وأنتم مسلمون يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما أما بعد فإن خير الحديث كتاب الله وخير الحدي حدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار فأعوذ بالله من الشيطان الرجيم بسم الله الرحمن الرحيم والفجر وليال عشر ಸರ್ವ ಸ್ತುತಿ ಸ್ತೋತ್ರಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ನಮ್ಮ ನಿಮ್ಮೆಲ್ಲರ ಪರಿಪಾಲಕ ಪ್ರಭುವಾದ ಸರ್ವ ಜಗತ್ತಿನ ನೈಜ ನಿಯಂತ್ರಕನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅಪಾರ ಅನುಗ್ರಹಗಳಾಗಲಿ, ಸತ್ಯದ ಸಂಸ್ಥಾಪನೆ ಹಾಗೂ ಕೆಡುಕಿನ ನಿರ್ಮೂಲನೆಗಾಗಿ ಬಂದ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಪ್ರವಾದಿಗಳ ಮೇಲೆ, ಪೈಗಂಬರರ ಮೇಲೆ, ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ಮಾನವ ಕುಲದ ಅಂತಿಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ. ಆತ್ಮೀಯ ಇಸ್ಲಾಮಿ ಸಹೋದರ ಸಹೋದರಿಯರು, ಇಸ್ಲಾಮಿ ವರ್ಷದ ಅಂತಿಮ ತಿಂಗಳು ಝುಲ್ಹಿಜ್ಜಾ ಎಂಬ ತಿಂಗಳಾಗಿದೆ. ಪವಿತ್ರ ಕುರಾನಿನಲ್ಲಿ ಅದೇ ರೀತಿ ಪ್ರವಾದಿಗಳ ಹದೀಸ್ಗಳಲ್ಲಿ ಈ ತಿಂಗಳ ಬಹಳ ಪ್ರಾಮುಖ್ಯತೆ, ಬಹಳ ಶ್ರೇಷ್ಠತೆಗಳು ಪ್ರಸ್ತಾಪಿಸಲಾಗಿದೆ. ಪವಿತ್ರ ಕುರಾನಿನ ಸೂರತುಲ್ ಫಜ್ರಿನ ಸೂಕ್ತಿಯಲ್ಲಿ ಸೃಷ್ಟಿಕರ್ತನಾದ ಅಲ್ಲಾಹು ಪ್ರಭಾತದ ಮೇಲೆ ಮತ್ತು ಅದೇ ರೀತಿ 10 ರಾತ್ರಿಗಳ ಮೇಲೆ ಪ್ರಮಾಣವನ್ನು ಮಾಡಿ ಈ ಝುಲ್ಹಿಜ್ ತಿಂಗಳ ಪ್ರಾರಂಭಿಕ 10 ದಿನಗಳ ಶ್ರೇಷ್ಠತೆಯನ್ನು ಅಲ್ಲಾಹು ಪ್ರಸ್ತಾಪಿಸಿದ್ದಾರೆ. ವಲ್ ಫಜ್ರ್ ವಲಯಾಲಿನ್ ಅಶ್ರ್, ಪ್ರಭಾತದ ಮೇಲಾನೆ 10 ರಾತ್ರಿಗಳ ಮೇಲಾನೆ. ಈ ಆಯತ್ತಿನ ವ್ಯಾಖ್ಯಾನದಲ್ಲಿ ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುರವರು ಹೇಳುವಂತಹ ವಿಷಯವೇನೆಂದರೆ, 10 ರಾತ್ರಿಗಳೆಂದರೆ ಅದು ಝುಲ್ಹಿಜ್ ತಿಂಗಳ ಪ್ರಾರಂಭಿಕ 10 ದಿನಗಳಾಗಿವೆ ಎಂದು ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುರವರು ಈ ಆಯತ್ತನ್ನು ವ್ಯಾಖ್ಯಾನಿಸಿದ್ದಾರೆ. ಅಲ್ಲಾಹನ ಪ್ರವಾದಿರವರು ಝುಲ್ಹಿಜ್ ತಿಂಗಳ ಪ್ರಾರಂಭಿಕ 10 ದಿನಗಳ ಶ್ರೇಷ್ಠತೆಯನ್ನು ಹದೀಸಿನಲ್ಲಿ ಪ್ರಸ್ತಾಪಿಸುತ್ತಾ ಪ್ರವಾದಿರವರು ಹೇಳಿದರು. ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಈ ಹದೀಸಿನ ವರದಿಗಾರರು. ಮಾ ಮಿನ್ ಅಯ್ಯಾಮಿನ್ ಅಲ್ ಅಮಲ್ ಸಾಲಿಹು ಫೀಹಾ ಅಹಬ್ಬು ಇಲಲ್ಲಾಹಿ ಮಿನ್ ಹಾದಿಹಿಲ್ ಅಯ್ಯಾಮಿಲ್ ಅಶ್ರ್. ಅಲ್ಲಾಹನ ಪ್ರವಾದಿರವರು ಹೇಳಿದರು, ವರ್ಷದ ಇತರೆ ದಿನಗಳ ಬದಲಾಗಿ ಅಲ್ಲಾಹು ಈ 10 ದಿನಗಳಲ್ಲಿ ಮಾಡುವಂತಹ ಪುಣ್ಯ ಕಾರ್ಯಗಳು, ಈ 10 ದಿನಗಳಲ್ಲಿ ಮಾಡಲಾಗುವಂತಹ ಸತ್ಕರ್ಮಗಳು, ಅದು ಅಲ್ಲಾಹು ಅತಿ ಹೆಚ್ಚು ಪ್ರೀತಿಸುವಂತಹ, ಅಲ್ಲಾಹು ಅತಿ ಹೆಚ್ಚು ಇಷ್ಟಪಡುವಂತಹ ಪುಣ್ಯ ಕಾರ್ಯಗಳಾಗಿವೆ, ಸತ್ಕಾರ್ಯಗಳಾಗಿವೆ ಎಂದು ಪ್ರವಾದಿಯವರು ಹೇಳಿದರು. ಪ್ರವಾದಿರವರ ಸಹಾಬಿಗಳು ಕೇಳಿದರು, ವಲಲ್ ಜಿಹಾದ್ ಫೀ ಸಬೀಲಿಲ್ಲಾಹ್, ಅಲ್ಲಾಹನ ಪ್ರವಾದಿರವರೇ, ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವುದಕ್ಕಿಂತಲೂ ಅತಿ ಪ್ರಾಮುಖ್ಯತೆ ಇರುವಂತಹ, ಅತಿ ಶ್ರೇಷ್ಠ ಇರುವಂತಹ ಇಬಾದತ್ಗಳಾಗಿವೆ ಎಂದು ಕೇಳಿದಾಗ ಅಲ್ಲಾಹನ ಪ್ರವಾದಿರವರು ಹೇಳಿದರು, ವಲಲ್ ಜಿಹಾದ್ ಫೀ ಸಬೀಲಿಲ್ಲಾಹಿ ಇಲ್ಲಾ ರಜುಲನ್ ಖರಜ ಬಿನಫ್ಸಿಹಿ ವ ಮಾಲಿಹಿ ಫಲಂ ಯರ್ಜಿ ಮಿನ್ ದಾಲಿಕ ಬಿಶೈ. ಅಲ್ಲಾಹನ ಪ್ರವಾದಿರವರು ಹೇಳಿದರು, ಓರ್ವ ವ್ಯಕ್ತಿ ತನ್ನ ಸಂಪತ್ತಿನೊಂದಿಗೆ ಅವನು ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುತ್ತಾ ತನ್ನ ಜೀವವನ್ನು ಅಲ್ಲಾಹನ ಮಾರ್ಗದಲ್ಲಿ ಬಲಿದಾನ ನೀಡಿ
ಅವನು ತನ್ನ ಮನೆಗೆ ಹೊರಡಿ ಬರಲಿಲ್ಲದಿದ್ದರೆ ಅದು ಶ್ರೇಷ್ಠವಾಗಿರುವಂತಹ ಪುಣ್ಯ ಕಾರ್ಯವಾಗಿದೆ ಎಂದು ಹೇಳಿದರು. ಇದರ ಅರ್ಥವೇನೆಂದರೆ ಓರ್ವ ವ್ಯಕ್ತಿ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವುದಕ್ಕಿಂತಲೂ ಅತಿ ಹೆಚ್ಚು ಶ್ರೇಷ್ಠತೆ ಇರುವಂತಹ, ಅಲ್ಲಾಹ್ ಅತಿ ಹೆಚ್ಚು ಪ್ರೀತಿಸುವಂತಹ, ಅಲ್ಲಾಹ್ ಅತಿ ಹೆಚ್ಚು ಇಷ್ಟಪಡುವಂತಹ ಪುಣ್ಯ ಕಾರ್ಯಗಳಾಗಿವೆ ಈ ಜುಲ್ಹಿಜ್ ತಿಂಗಳ ಪ್ರಾರಂಭಿಕ 10 ದಿನಗಳಲ್ಲಿ ಮಾಡಲಾಗುವಂತಹ ಪುಣ್ಯ ಕಾರ್ಯಗಳು, ಇಬಾದತ್ತಿನ ಕರ್ಮಗಳು. ಈ ಹದೀಸಿನ ವ್ಯಾಖ್ಯಾನದಲ್ಲಿ ಹಾಫಿಜ್ ಇಬ್ನು ಹಜರ್ ರಹಿಮಹುಲ್ಲಾ ಇವರು ಹೇಳುವಂತಹ ವಿಷಯವೇನೆಂದರೆ ವಲ್ಲದಿ ಯದ್ಹರು ಅನ್ನ ಸಬಬ ಫಿ ಇಮ್ತಿಯಾಜಿ ಅಶ್ರ ದಿಲ್ ಹಿಜ್ಜತಿ ಲಿಮಕಾನ್ ಇಜ್ತಿಮಾಯಿ ಉಮ್ಮಹಾತಿಲ್ ಇಬಾದತಿ. ಇಬ್ನು ಹಜರ್ ಅಲ್ ಅಸ್ಕಲಾನಿ ರಹಿಮಹುಲ್ಲಾ ಸಹೀಹ್ ಬುಖಾರಿಯ ಅತ್ಯಂತ ಶ್ರೇಷ್ಠವಾಗಿರುವಂತಹ ವ್ಯಾಖ್ಯಾನ ಬರೆದಿರುವಂತಹ ವಿದ್ವಾಂಸರು. ಇವರು ಹೇಳುವಂತಹ ವಿಷಯವೇನೆಂದರೆ ಅಲ್ಲಾಹು ಈ 10 ದಿನಗಳ ಪ್ರಾಮುಖ್ಯತೆ, ಈ 10 ದಿನಗಳ ಇಬಾದತ್, ಈ 10 ದಿನಗಳ ಆರಾಧನೆಯನ್ನು ಇಷ್ಟಪಡುವಂತಹ ಉದ್ದೇಶವೇನೆಂದರೆ, ಅದರಲ್ಲಿರುವಂತಹ ತಾತ್ಪರ್ಯ ಅದೇನೆಂದರೆ ಅಲ್ಲಾಹು ಈ 10 ದಿನಗಳಲ್ಲಿ ದೊಡ್ಡ ದೊಡ್ಡ ಇಬಾದತ್ಗಳನ್ನು, ದೊಡ್ಡ ದೊಡ್ಡ ಆರಾಧನೆಯ ಕ್ರಮಗಳನ್ನು ಅಲ್ಲಾಹ್ ಒಟ್ಟುಗೂಡಿಸಿದ್ದಾನೆ. ನಾವು ನೋಡುವಾಗ ಹಜ್ ಎಂಬ ಅತ್ಯಂತ ದೊಡ್ಡ ಇಬಾದತ್ ಅಲ್ಲಾಹ್ ಈ 10 ದಿನಗಳಲ್ಲಿ ಕಡ್ಡಾಯಗೊಳಿಸಿದ್ದಾನೆ. ಅರಫಾದ ದಿನದಂದು ಹಾಜಿ ವ್ಯಕ್ತಿಗಳು ನಿಲ್ಲುವಂತಹ ಆ ಅರಫಾದ ಮೈದಾನದಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳಿಗೆ ಅಲ್ಲಾಹು ಸಾಮೂಹಿಕವಾಗಿ ಕ್ಷಮೆಯನ್ನು ನೀಡುತ್ತಾನೆಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಅದೇ ರೀತಿ ಆ ಅರಫಾದ ದಿನದಂದು ಅಲ್ಲಾಹನ ಪ್ರವಾದಿಯವರು ಹಜ್ಜಿಗೆ ಹೋಗದಂತಹ ವ್ಯಕ್ತಿಗಳು ಉಪವಾಸವನ್ನು ಆಚರಿಸಬೇಕು. ಆ ಉಪವಾಸದ ಪ್ರತಿಫಲ ಒಂದು ಗತ ವರ್ಷದ ಪಾಪಕರ್ಮಗಳು, ಒಂದು ಮುಂದಿನ ವರ್ಷದ ಪಾಪಕರ್ಮಗಳು ಕ್ಷಮಿಸಲಾಗುತ್ತವೆಂದು ಅಲ್ಲಾಹನ ಪ್ರವಾದಿಯವರು ಹದೀಸಲ್ಲಿ ಪ್ರಸ್ತಾಪಿಸಿದರು. ಹೀಗೆ ಈ ಜುಲ್ಹಿಜ್ ತಿಂಗಳ ಪ್ರಾಮುಖ್ಯತೆ ಅದೇಕೆಂದರೆ ಅಲ್ಲಾಹು ದೊಡ್ಡ ದೊಡ್ಡ ಇಬಾದತ್ತಿನ ಕರ್ಮಗಳನ್ನು ಈ 10 ದಿನಗಳಲ್ಲಿ ಒಟ್ಟುಗೂಡಿಸಿದ್ದಾನೆ. ಈ 10 ದಿನಗಳಲ್ಲಿ ಒಂದು ದಿನ ಅದು ಅರಫಾದ ದಿನವಾಗಿದೆ, 9ನೇ ದಿನ ಅದು ಅರಫಾದ ದಿನ. ಈ ಅರಫಾದ ದಿನ ಯಾವುದೇ ಸಾಮಾನ್ಯವಾಗಿರುವಂತಹ ಒಂದು ದಿನವಲ್ಲ, ಬದಲಾಗಿ ಈ ಅರಫಾದ ದಿನದಂತೆ ಅಲ್ಲಾಹು ಪವಿತ್ರ ಇಸ್ಲಾಂ ಧರ್ಮವನ್ನು ಸಂಪೂರ್ಣಗೊಳಿಸಿದರು. ಕೇವಲ ಮುಸ್ಲಿಮರು ಮಾತ್ರ ಈ ಅರಫಾದ ದಿನದಂದು ಅದರ ಪ್ರಾಮುಖ್ಯತೆಯನ್ನು ಅರಿತು ಆ ದಿನವನ್ನು ಶ್ರೇಷ್ಠತೆಯನ್ನು ನಂಬುತ್ತಿರಲಿಲ್ಲ. ಬದಲಾಗಿ ಮುಸ್ಲಿಮೇತರರು ಕೂಡ, ಯಹೂದಿಗಳು ಕೂಡ ಈ ಅರಫಾದ ದಿನದ ಶ್ರೇಷ್ಠತೆಯನ್ನು ಅವರು ಪರಿಗಣಿಸಿ ಆ ಅರಫಾದ ದಿನವನ್ನು ಪ್ರಾಮುಖ್ಯತೆ ನೀಡುತ್ತಿದ್ದರು. ಉಮರ್ ರದಿಯಲ್ಲಾಹು ಅನ್ಹು ಅವರ ಕಾಲದಲ್ಲಿ ಓರ್ವ ಯಹೂದಿ ಉಮರ್ ಇಬ್ನ್ ಅಲ್ ಖತ್ತಾಬ್ ರದಿಯಲ್ಲಾಹು ಅವರಿಗೆ ಪ್ರಶ್ನೆ ಮಾಡುವಂತಹ ಒಂದು ಪ್ರಶ್ನೆ ಅದೇನೆಂದರೆ, ಯಾ ಅಮೀರ್ ಅಲ್ ಮುಅ್ಮಿನೀನ ಆಯತುನ್ ಫೀ ಕಿತಾಬಿಕುಮ್ ತಕ್ರಊನಹಾ ಲೌ ಅಲೈನಾ ಮಅಶರ ಅಲ್ ಯಹೂದಿ ನಜಲತ್ ಲತ್ತಖದ್ನಾ ذلك اليوم ಈದಾ. ಓ ಅಮೀರುಲ್ ಮುಅ್ಮಿನೀನ್, ಸತ್ಯವಿಶ್ವಾಸಿಗಳ ನಾಯಕರೇ, ನೀವು ಪಠಿಸುವಂತಹ ನಿಮ್ಮ ಪವಿತ್ರ ಕುರಾನಿನಲ್ಲಿ ಒಂದು ಸೂಕ್ತಿ ಇದೆ. ಆ ಸೂಕ್ತಿ ಏನಾದರೂ ನಮ್ಮ ಯಹೂದಿಗಳ ಮೇಲೆ ಅವತೀರ್ಣವಾಗಿರುತ್ತಿದ್ದರೆ ಆ ಸೂಕ್ತಿ ಅವತೀರ್ಣವಾಗಿರುವಂತಹ ದಿನದಂದು ನಾವು ಅದನ್ನು ಹಬ್ಬದ ದಿನವೆಂದು ಸಂಭ್ರಮಿಸುತ್ತಿದ್ದೆವು, ಆಚರಿಸುತ್ತಿದ್ದೆವು ಎಂದು ಓರ್ವ ಯಹೂದಿ ಹೇಳಿದ್ದರು. ಉಮರ್ ಇಬ್ನ್ ಅಲ್ ಖತ್ತಾಬ್ ರದಿಯಲ್ಲಾಹು ಅವರು ಕೇಳಿದರು, ಅದು ಯಾವ ಆಯತನ್ನು ಹೇಳಿದಾಗ ಆ ಯಹೂದಿ ವ್ಯಕ್ತಿ ಹೇಳಿದನು, ಅಲ್ಯೌಮ ಅಕ್ಮಲ್ತು ಲಕುಂ ದೀನಕುಂ ವ ಅತ್ಮಮ್ತು ಅಲೈಕುಂ ನಿಅಮತಿ ವ ರದೀತು ಲಕುಂ ಅಲ್ ಇಸ್ಲಾಮ ದೀನಾ. ಇದು ಪವಿತ್ರ ಕುರಾನಿನ ಸೂಕ್ತಿ. ಈ ಸೂಕ್ತಿಯಲ್ಲಿ ಅಲ್ಲಾಹು ಈ ಇಸ್ಲಾಂ ಧರ್ಮವನ್ನು ಸಂಪೂರ್ಣಗೊಳಿಸಿರುವಂತಹ ಶುಭವಾರ್ತೆಯನ್ನು ಅಲ್ಲಾಹು ಈ ಆಯತಿನಲ್ಲಿ ನೀಡಿದ್ದಾನೆ. ಉಮರ್ ಇಬ್ನ್ ಅಲ್ ಖತ್ತಾಬ್ ರದಿಯಲ್ಲಾಹು ಅವರು ಹೇಳಿದರು, قد عرفنا ذلك اليوم والمكان الذي نزلت فيه على النبي صلى الله عليه وسلم وهو قائم بعرفة يوم جمعة. ಉಮರ್ ಇಬ್ನ್ ಅಲ್ ಖತ್ತಾಬ್ ರದಿಯಲ್ಲಾಹು ಅವರು ಹೇಳಿದರು, ಆ ಆಯತ್ ಯಾವ ಸಂದರ್ಭದಲ್ಲಿ ಅಲ್ಲಾಹನ ಪ್ರವಾದಿ ಯಾವ ಸ್ಥಿತಿಯಲ್ಲಿ ನಿಂತುಕೊಂಡಿದ್ದರೋ ಆ ದಿನದಂದು ನಮಗೆ ಅದು ಸಂಪೂರ್ಣವಾಗಿ ನನ್ನ ಜ್ಞಾಪಕದಲ್ಲಿದೆ. ಆ ದಿನವು ಅರಫಾದ ದಿನವಾಗಿತ್ತು, ಮಾತ್ರವಲ್ಲದೆ ಅದು ಶುಕ್ರವಾರದ ಜುಮಾ ಸಹ ದಿನವಾಗಿತ್ತೆಂದರು ಎಂದು ಉಮರ್ ಇಬ್ನ್ ಅಲ್ ಖತ್ತಾಬ್ ರದಿಯಲ್ಲಾಹು ಅವರು ಹೇಳಿದರು. ಆತ್ಮೀಯ ಸಹೋದರರೇ, ಈ ಅರಫಾದ ದಿನ ಎಂಬುದು ಇದು ಯಾವುದೇ ಸಾಮಾನ್ಯವಾಗಿರುವಂತಹ ದಿನವಲ್ಲ. ಓರ್ವ ಹಜ್ಜಿಗೆ ಹೋಗುವಂತಹ ವ್ಯಕ್ತಿ ಅವನು ಹಜ್ಜಿನ ಇತರೆ ಕ್ರಮಗಳನ್ನು ಸಂಪೂರ್ಣಗೊಳಿಸಿ ಅರಫಾದ ಮೈದಾನದಲ್ಲಿ ನಿಂತುಕೊಳ್ಳದೆ ಇದ್ದಲ್ಲಿ, ಅರಫಾದ ಮೈದಾನದಲ್ಲಿ ಹೋಗಿ ಮಾಡಲಾಗುವಂತಹ ಕರ್ಮಗಳನ್ನು ಪೂರೈಸದೇ ಇದ್ದಲ್ಲಿ ಅಂತಹ ವ್ಯಕ್ತಿಯ ಅದು ಹಜ್ ಅದು ಸಂಪೂರ್ಣವಾಗಲಿಕ್ಕಿಲ್ಲ. ಪ್ರವಾದಿಗಳು ಹೇಳಿದರು, ಅಲ್ ಹಜ್ ಅರಫಾ. ಹಜ್ ಎಂಬುದರ ಅರ್ಥವೇನೆಂದರೆ, ಹಜ್ ಎಂದರೆ ಅದು ಅರಫಾದ ದಿನದಂದು ಅರಫಾದ ಮೈದಾನದಲ್ಲಿ ನಿಂತುಕೊಂಡು ಪ್ರವಾದಿಗಳು ಹೇಳಿರುವಂತಹ ಕಾರ್ಯಗಳನ್ನು ಮಾಡುವುದು, ಅದುವೇ ಹಜ್ಜಿನ ಅರ್ಥವಾಗಿದೆ. ಈ ಇಷ್ಟು ಮಹತ್ತರವಾಗಿರುವಂತಹ
ಆ ದಿನ ಈ ಪ್ರಾರಂಭಿಕ ಝುಲ್ಹಿಜ್ ತಿಂಗಳ ಪ್ರಾರಂಭಿಕ 10 ದಿನಗಳಲ್ಲಿ ಅಲ್ಲಾಹ್ ಒಟ್ಟುಗೂಡಿಸಿದ್ದಾನೆ. ಅಲ್ಲಾಹನ ಪ್ರವಾದಿಯವರು ಅರಫಾದ ದಿನದ ಪ್ರಾಮುಖ್ಯತೆಯನ್ನು ಪ್ರಸ್ತಾಪಿಸುತ್ತಾ ಹೇಳಿದರು, ಮಾ ಮಿನ್ ಯೌಮಿನ್ ಅಕ್ಸರು ಮಿನ್ ಅಯ್ಯುತಿಕ ಅಲ್ಲಾಹು ಫೀಹಿ ಅಬ್ದನ್ ಮಿನನ್ ನಾರಿ ಮಿನ್ ಯೌಮಿ ಅರಫಾ. ಪ್ರವಾದಿಯವರು ಹೇಳಿದರು, ವರ್ಷದ ಇತರೆ ದಿನಗಳೇ ಬದಲಾಗಿ ಅಲ್ಲಾಹ್ ತನ್ನ ದಾಸರನ್ನು ಅತಿ ಹೆಚ್ಚು ನರಕದಿಂದ ರಕ್ಷಿಸುವುದು, ನರಕದಿಂದ ಅವರಿಗೆ ಅವರಿಗೆ ಸ್ವತಂತ್ರಗೊಳಿಸುವುದು ಈ ಅರಫಾದ ದಿನವಾಗಿದೆ ಎಂದು ಪ್ರವಾದಿಯವರು ಹೇಳಿದರು. ಅಲ್ಲಾಹ್ ನರಕದಿಂದ ಮೋಕ್ಷ ನೀಡುವುದು, ನರಕದಿಂದ ಅಲ್ಲಾಹ್ ಕಾಪಾಡುವಂತಹದ್ದು ಈ ಅರಫಾದ ದಿನವಾಗಿದೆ ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಅತಿ ಹೆಚ್ಚು ತನ್ನ ದಾಸರನ್ನು ಅಲ್ಲಾಹು ಈ ಅರಫಾದ ದಿನದಂದು ಅಲ್ಲಾಹ್ ನರಕದಿಂದ ಅವರಿಗೆ ಸ್ವತಂತ್ರಗೊಳಿಸುತ್ತಾನೆ. ಅಲ್ಲಾಹನ ಪ್ರವಾದಿಯವರು ಈ ಝುಲ್ಹಿಜ್ ತಿಂಗಳ ಪ್ರಾರಂಭಿಕ 10 ದಿನಗಳ ಶ್ರೇಷ್ಠತೆಯನ್ನು ಪ್ರಸ್ತಾಪಿಸುತ್ತಾ ಇದರ ಬಹಳಷ್ಟು ಪ್ರಾಮುಖ್ಯತೆಯನ್ನು ಅಲ್ಲಾಹನ ಪ್ರವಾದಿಯವರು ಹದೀಸಲ್ಲಿ ಪ್ರಸ್ತಾಪಿಸಿದ್ದಾರೆ. ಅಲ್ಲಾಹನ ಪ್ರವಾದಿಯವರು ಹದೀಸಲ್ಲಿ ಹೇಳಿದರು, ಇನ್ನ ಆದಮಲ್ ಅಯ್ಯಾಮಿ ಇಂದಲ್ಲಾಹಿ ತಬಾರಕ ವ ತಆಲಾ ಯೌಮುನ್ ನಹರಿ ಸುಮ್ಮ ಯೌಮುಲ್ ಕರ್ರಿ. ಈ ಝುಲ್ಹಿಜ್ ತಿಂಗಳ ಪ್ರಾರಂಭಿಕ 10 ದಿನಗಳಲ್ಲಿ 10ನೆಯ ದಿನ ಅದು ಯೌಮುನ್ ನಹರ್ ಎಂಬ ದಿನವಾಗಿದೆ. ನಹರ್ ಎಂದರೆ ಬಲಿದಾನ. ಬಲಿದಾನ ದಿನವೂ ಸಹ ಅಲ್ಲಾಹು ಈ ಝುಲ್ಹಿಜ್ ತಿಂಗಳ 10 ದಿನಗಳಲ್ಲಿ ಒಟ್ಟುಗೂಡಿಸಿದ್ದಾನೆ. ಯೌಮುನ್ ನಹರ್ ಅಲ್ಲಾಹನ ಪ್ರವಾದಿ ಇಬ್ರಾಹಿಂ ನಬಿರವರ ಅವರು ಅಲ್ಲಾಹನ ಪ್ರೀತಿಗಾಗಿ, ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಲಿಕ್ಕಾಗಿ ಅವರು ತಮ್ಮ ಸುಪುತ್ರನನ್ನು ತ್ಯಾಗ ಮಾಡಿರುವಂತಹ ದಿನವಾಗಿದೆ ಯೌಮುನ್ ನಹರ್ ಎಂಬ ದಿನ. ಪ್ರವಾದಿ ಇಬ್ರಾಹಿಂ ರವರ ಸವಿನೆನಪಿಗಾಗಿ ಅಲ್ಲಾಹು ಕಿಯಾಮತ್ತಿನ ದಿನದ ಮುಂಜಾನೆಯವರೆಗೂ ಜೀವಂತವಾಗಿರಿಸುವಂತಹ ಸುನ್ನತಾಗಿದೆ ಯೌಮುನ್ ನಹರ್ ಎಂಬ ಒಂದು ದಿನ. ಈ ದಿನದಂದು ಅಲ್ಲಾಹನ ಪ್ರವಾದಿ ಪ್ರತಿಯೊಬ್ಬ ವ್ಯಕ್ತಿ ತನಗೆ ಸಾಮರ್ಥ್ಯ ಇರುವಂತೆ ಅವರು ಬಲಿದಾನವನ್ನು ನೀಡಬೇಕು, ಪ್ರಾಣಿಯನ್ನು ಅಲ್ಲಾಹನ ಪ್ರೀತಿಗಾಗಿ ಬಲಿ ನೀಡಬೇಕೆಂದು ಪ್ರವಾದಿಯವರು ಹೇಳಿದರು. ಆತ್ಮೀಯ ಸಹೋದರರೇ, ಹೀಗೆ ಈ ಝುಲ್ಹಿಜ್ ತಿಂಗಳ ಪ್ರಾರಂಭಿಕ 10 ದಿನಗಳಲ್ಲಿ ಮಾಡಲಾಗುವಂತಹ ಪುಣ್ಯ ಕಾರ್ಯಗಳು ಅದರ ಬಹಳ ದೊಡ್ಡ ಶ್ರೇಷ್ಠತೆ ಇದೆ. ಖಂಡಿತವಾಗಿಯೂ ಸತ್ಯ ವಿಶ್ವಾಸಿಗಳು ಈ 10 ದಿನಗಳಲ್ಲಿ ಅತಿ ಹೆಚ್ಚು ಇಬಾದತ್ಗಳನ್ನು ಮಾಡಬೇಕು, ಅತಿ ಹೆಚ್ಚು ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಸಲಫ ಸಾಲಿಹೀನರ ಜೀವನ ಚರಿತ್ರೆಯನ್ನು ನೋಡಿದಾಗ ಇಮಾಮ್ ದಾರಿಮಿ ರಹಿಮಹುಲ್ಲಾ, ಇಮಾಮ್ ಅವರು ಸಯ್ಯಿದ್ ಇಬ್ನ್ ಜುಬೈರ್ ರಹಿಮಹುಲ್ಲಾ ಅವರ ಕುರಿತು ಪ್ರಸ್ತಾಪಿಸುವಂತಹ ಒಂದು ವಿಷಯವೇನೆಂದರೆ, ಕಾನ ಸಯ್ಯಿದ್ ಇಬ್ನ್ ಜುಬೈರ್ ಇದಾ ದಖಲ ಅಯ್ಯಾಮುಲ್ ಅಶ್ರಿ ಯಜ್ತಹಿದು ಇಜ್ತಿಹಾದನ್ ಹತ್ತಾ ಮಾ ಯಕಾದು ಯಖ್ದಿರು ಅಲೈಹಿ. ಸಯ್ಯಿದ್ ಇಬ್ನ್ ಜುಬೈರ್ ರದಿಯಲ್ಲಾಹು ಅನ್ಹು ಈ 10 ದಿನಗಳಲ್ಲಿ, ಈ ಝುಲ್ಹಿಜ್ ತಿಂಗಳ ಪ್ರಾರಂಭಿಕ 10 ದಿನಗಳಲ್ಲಿ ಅತಿ ಹೆಚ್ಚು ಇಬಾದತ್ಗಳನ್ನು ಮಾಡುತ್ತಿದ್ದರು. ಎಲ್ಲಿವರೆಗೆಂದರೆ ಅವರಿಗೆ ಸಾಮರ್ಥ್ಯಕ್ಕಿಂತ ಮಿಗಿಲಾಗಿ ಅವರು ಇಬಾದತ್ಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸುತ್ತಿದ್ದರು. ಹತ್ತಾ ಮಾ ಯಕಾದು ಯಖ್ದಿರು ಅಲೈಹಿ, ಅವರಿಗೆ ಅಲ್ಲಾಹು ನೀಡಿರುವಂತಹ ಸಾಮರ್ಥ್ಯ ಮತ್ತು ಶಕ್ತಿ ಸಂಪೂರ್ಣವಾಗಿ ಈ 10 ದಿನಗಳಲ್ಲಿ ಅಲ್ಲಾಹನ ಇಬಾದತ್ತಿನಲ್ಲಿ, ಅಲ್ಲಾಹನ ಆರಾಧನೆಯಲ್ಲಿ ಕಳೆಯುತ್ತಿದ್ದರೆಂದು ಅವರ ಕುರಿತು ಇಮಾಮ್ ದಾರಿಮಿ ರಹಿಮಹುಲ್ಲಾ ಅವರು ಪ್ರಸ್ತಾಪಿಸಿದ್ದಾರೆ. ಸಹೋದರರೇ, ಈ ಪ್ರಾರಂಭಿಕ 10 ದಿನಗಳಲ್ಲಿ ಮಾಡಲಾಗುವಂತಹ ಪುಣ್ಯ ಕಾರ್ಯಗಳಲ್ಲಿ ಅತ್ಯಂತ ದೊಡ್ಡ ಪುಣ್ಯ ಕಾರ್ಯ ಅದಾಗಿದೆ ಅಲ್ಲಾಹನ ಸ್ಮರಣೆ, ಅಲ್ಲಾಹನ ಜಿಕ್ರ್, ಅಲ್ಲಾಹನನ್ನು ಸ್ಮರಿಸುವುದು, ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುವುದು, ಅಲ್ಲಾಹನೊಡನೆ ಅತಿ ಹೆಚ್ಚು ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡುವುದು. ವಯದ್ಕುರು ಇಸ್ಮಲ್ಲಾಹಿ ಫೀ ಅಯ್ಯಾಮಿನ್ ಮಅಲೂಮಾತ್. ಅಲ್ಲಾಹು ಸತ್ಯವಿಶ್ವಾಸಿಗಳಿಗೆ ನೀಡಿರುವಂತಹ ಆದೇಶವೇನೆಂದರೆ ಈ 10 ದಿನಗಳಲ್ಲಿ ಸತ್ಯವಿಶ್ವಾಸಿಗಳು ಅಲ್ಲಾಹನನ್ನು ಅತಿ ಹೆಚ್ಚು ಸ್ಮರಿಸಬೇಕು, ಅಲ್ಲಾಹನ ಅತಿ ಹೆಚ್ಚು ಜಿಕ್ರ್ ಮಾಡಬೇಕೆಂದು ಈ ಆಯತಿನಲ್ಲಿ ಪ್ರಸ್ತಾಪಿಸಿದ್ದಾನೆ. ಅದೇ ರೀತಿ ಅಬ್ದುಲ್ಲಾ ಇಬ್ನ್ ಉಮರ್ ರದಿಯಲ್ಲಾಹು ಅನ್ಹು ಈ ಅಲ್ಲಾಹನ ಪ್ರವಾದಿಯವರಿಂದ ವರದಿ ಮಾಡಿರುವಂತಹ ಹದೀಸನ್ನು ನಾವೆಲ್ಲರೂ ಗಮನಿಸಿದರೆ ಅಲ್ಲಾಹನ ಪ್ರವಾದಿ ಕೆಲವೊಂದು ವಿಶೇಷ ಜಿಕ್ರ್ಗಳನ್ನು, ಕೆಲವೊಂದು ವಿಶೇಷ ಸ್ಮರಣೆಯನ್ನು ಈ ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಮಾ ಮಿನ್ ಅಯ್ಯಾಮಿನ್ ಅಅ್ಜಮ ಇಂದಲ್ಲಾಹಿ ವಲಾ ಅಹಬ್ಬ ಇಲಲ್ಲಾಹಿ ಅಲ್ ಅಮಲು ಫೀಹಿನ್ನ ಮಿನ್ ಅಯ್ಯಾಮಿಲ್ ಅಶ್ರ್ ಫಅಕ್ಸಿರು ಫೀಹಿನ್ನ ಅತ್-ತಸ್ಬೀಹ್ ವತ್-ತಹ್ಮೀದ ವತ್-ತಹ್ಲೀಲ ವತ್-ತಕ್ಬೀರ. ಪ್ರವಾದಿಯವರು ಹೇಳಿದರು, ಅಲ್ಲಾಹು ಅತಿ ಹೆಚ್ಚು ಇಷ್ಟಪಡುವಂತಹ ದಿನಗಳಲ್ಲಿ ಈ ಝುಲ್ಹಿಜ್ ತಿಂಗಳ ಪ್ರಾರಂಭಿಕ 10 ದಿನಗಳಾಗಿವೆ. ಹೀಗಾಗಿ ನೀವು ಮಾಡಬೇಕಾದಂತಹ ಪುಣ್ಯ ಕಾರ್ಯವೇನೆಂದರೆ ಫಅಕ್ಸಿರು ಫೀಹಿನ್ನ ಮಿನ್ ಅತ್-ತಸ್ಬೀಹ್, ನೀವು ಅತಿ ಹೆಚ್ಚು ತಸ್ಬೀಹ್ಗಳನ್ನು ಮಾಡಿ, ಸುಬ್ಹಾನಲ್ಲಾಹ್ ಎಂದು ಹೇಳಬೇಕು, ವತ್-ತಹ್ಮೀದ ಅಲ್ಹಮ್ದುಲಿಲ್ಲಾಹ್, ವತ್-ತಹ್ಲೀಲ ಲಾ ಇಲಾಹ ಇಲ್ಲಲ್ಲಾಹ್, ವತ್-ತಕ್ಬೀರ ಅಲ್ಲಾಹು ಅಕ್ಬರ್. ಈ 10 ದಿನಗಳಲ್ಲಿ ಮಾಡಬೇಕಾದಂತಹ ಅತಿ ಹೆಚ್ಚು ಪುಣ್ಯ ಕಾರ್ಯಗಳಲ್ಲಿ ಅಲ್ಲಾಹನ ಜಿಕ್ರ್, ಅಲ್ಲಾಹನ ಸ್ಮರಣೆ ಅತ್ಯಂತ ದೊಡ್ಡ ಒಂದು ಪುಣ್ಯ ಕಾರ್ಯವಾಗಿದೆ. ಪವಿತ್ರ ಕುರಾನಿನಲ್ಲಿ ಅಲ್ಲಾಹು
ಹಾಜಿ ವ್ಯಕ್ತಿಗಳಿಗೆ ಹಜ್ ಮಾಡಿದ ನಂತರ ಅವರು ಹಜ್ಜಿನಿಂದ ನಿರ್ಗಮಿಸುವಂತಹ ಸಂದರ್ಭದಲ್ಲೂ ಕೂಡ ನೀವು ಹಜ್ಜಿನ ಕ್ರಮಗಳನ್ನು ಪೂರ್ಣಗೊಳಿಸಿದ ನಂತರವೂ ನೀವು ಅಲ್ಲಾಹನಿಗೆ ಅತಿ ಹೆಚ್ಚು ಹೆಚ್ಚು ಸ್ಮರಿಸಬೇಕೆಂಬ ಆದೇಶವನ್ನು ನೀಡಿದ್ದಾನೆ. ಫೈದಾ ಅಫದ್ತುಮ್ ಮಿನ್ ಅರಫಾತಿನ್ ಫದ್ಕುರುಲ್ಲಾಹ ಇಂದಲ್ ಮಶ್ಅರಿಲ್ ಹರಾಮ್. ನೀವು ಹಜ್ಜಿನ ಕ್ರಮಗಳನ್ನು ಪೂರ್ಣಗೊಳಿಸಿದ ನಂತರ ಮಶ್ಅರಲ್ ಹರಾಮಿನ ಬಳಿ ನೀವು ಸ್ಮರಣೆಯನ್ನು ಮಾಡಬೇಕು. ನೀವು ಅತಿ ಹೆಚ್ಚು ಅಲ್ಲಾಹನೊಡನೆ ಅಲ್ಲಾಹನಿಗೆ ಜಿಕ್ರನ್ನು ಮಾಡಬೇಕು. ಫೈದಾ ಕದೈತುಮ್ ಮನಾಸಿಕಕುಮ್ ಫದ್ಕುರುಲ್ಲಾಹ ಕದಿಕ್ರಿಕುಮ್ ಆಬಾಅಕುಮ್ ಔ ಅಶದ್ದ ದಿಕ್ರ. ಜಾಹಿಲಿಯ ಕಾಲದಲ್ಲೂ ಸಹ ಜನರು ಹಜ್ಜಿನ ಕ್ರಮಗಳನ್ನು ನಿರ್ವಹಿಸುತ್ತಿದ್ದರು. ಆದರೆ ಇಸ್ಲಾಮಿಗೆ ವಿರುದ್ಧವಾದಂತಹ ರೀತಿಯಲ್ಲಿ ಅವರು ಹಜ್ಜನ್ನು ಅವರು ನಿರ್ವಹಿಸಿದ ನಂತರ ಅವರು ಒಂದು ಜಾಗದಲ್ಲಿ ಕುಳಿತುಕೊಂಡು ಅವರ ಪೂರ್ವಿಕರು, ಅವರ ಪುರೋಹಿತರು, ಅವರ ತಂದೆ ತಾಯಿಯಂದರು ಮಾಡಿರುವಂತಹ ಕೆಲವೊಂದು ಕಾರ್ಯಗಳನ್ನು ಅವರು ಸ್ಮರಿಸುತ್ತಿದ್ದರು. ಪವಿತ್ರ ಕುರಾನಿನಲ್ಲಿ ಅದಕ್ಕೆ ವಿರುದ್ಧವಾಗಿ ನೀಡಿರುವಂತಹ ಆದೇಶವೇನೆಂದರೆ, ನೀವು ನಿಮ್ಮ ಪೂರ್ವಿಕರನ್ನು ಯಾವ ರೀತಿ ಸ್ಮರಿಸುತ್ತಿದ್ದೀರೋ ಅದಕ್ಕಿಂತ ಮಿಗಿಲಾಗಿ, ಅದಕ್ಕಿಂತ ಹೆಚ್ಚಾಗಿ ನೀವು ಅಲ್ಲಾಹನನ್ನು ಸ್ಮರಿಸಬೇಕೆಂದು ಅಲ್ಲಾಹ್ ಈ ಆಯತದಲ್ಲಿ ಆದೇಶವನ್ನು ನೀಡಿದ್ದಾನೆ. ಅದೇ ರೀತಿ ಈ ಜುಲ್ಹಿಜ್ ತಿಂಗಳ ಕೊನೆಯ ದಿನ 10ನೇ ದಿನದಂದು ಬಲಿದಾನ ನೀಡುವಂತಹ ಸಂದರ್ಭದಲ್ಲೂ ಕೂಡ, ಪ್ರಾಣಿಯನ್ನು ಬಲಿ ನೀಡುವಂತಹ ಸಂದರ್ಭದಲ್ಲೂ ಅಲ್ಲಾಹನನ್ನು ಸ್ಮರಿಸಬೇಕೆಂದು ಅಲ್ಲಾಹ್ ಆದೇಶವನ್ನು ನೀಡಿದ್ದಾನೆ. ವಲಿಕುಲ್ಲಿ ಉಮ್ಮತಿನ್ ಜಅಲ್ನಾ ಮನ್ಸಕ ಲಿಯದ್ಕುರು ಇಸ್ಮಲ್ಲಾಹಿ ಅಲಾ ಮಾ ರಜಕಹುಂ ಮಿನ್ ಬಹೀಮತಿಲ್ ಅನ್ಆಮ್. ಅಲ್ಲಾಹ್ ನಿಮಗೆ ದಯಪಾಲಿಸಿರುವಂತಹ ಪ್ರಾಣಿಗಳನ್ನು ಬಲಿದಾನ ನೀಡುವ ಸಂದರ್ಭದಲ್ಲಿ ಅಲ್ಲಾಹನ ನಾಮದಲ್ಲಿ, ಅಲ್ಲಾಹನ ಹೆಸರಿನಲ್ಲಿ ನೀವು ಅಲ್ಲಾಹನನ್ನು ಸ್ಮರಿಸುತ್ತಾ ನೀವು ಆ ಪ್ರಾಣಿಯನ್ನು ಬಲಿದಾನ ನೀಡಬೇಕೆಂದು ಅಲ್ಲಾಹು ಈ ಆಯತಿನಲ್ಲಿ ಆದೇಶವನ್ನು ನೀಡಿದ್ದಾನೆ. ಸಲಫ ಸಾಲಿಹೀನರ ಜೀವನ ಚರಿತ್ರೆಯನ್ನು ನಾವು ನೋಡಿದಾಗ, ಸಲಫ ಸಾಲಿಹೀನರು ಈ ಜುಲ್ಹಿಜ್ ತಿಂಗಳ ಪ್ರಾರಂಭಿಕ 10 ದಿನಗಳಲ್ಲಿ ಅತಿ ಹೆಚ್ಚು ಜಿಕ್ರ್ಗಳನ್ನು ಮಾಡುತ್ತಿದ್ದರು. ಅಬೂ ಹುರೈರಾ ರದಿಯಲ್ಲಾಹು ಹದೀಸಿನ ವರದಿಗಾರರು, ಅಬ್ದುಲ್ಲಾ ಇಬ್ನ್ ಉಮರ್ ರದಿಯಲ್ಲಾಹು ಅನ್ಹು ಈ ಜುಲ್ಹಿಜ್ ತಿಂಗಳು ಬಂದಾಗ ಅವರು ಸಂತೆಯಲ್ಲಿ ಮಾರ್ಕೆಟ್ಗೆ ಹೋಗಿ ಅವರು ಉಚ್ಚ ಸ್ವರದೊಂದಿಗೆ ತಕ್ಬೀರ್ಗಳನ್ನು ಹೇಳುತ್ತಿದ್ದರು. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಎಂದು ಹೇಳುತ್ತಿದ್ದರು. ಅವರ ತಕ್ಬೀರ್ಗಳನ್ನು ಇತರ ವ್ಯಕ್ತಿಗಳು ಕೇಳಿ ಅವರು ಸಹ ಅಬ್ದುಲ್ಲಾ ಇಬ್ನ್ ಉಮರ್ ರದಿಯಲ್ಲಾಹು ಅವರೊಟ್ಟಿಗೆ ಸೇರಿಕೊಂಡು ಅವರು ಸಹ ತಕ್ಬೀರ್ಗಳನ್ನು ಹೇಳುತ್ತಿದ್ದರೆಂದು ಅಬೂ ಹುರೈರಾ ರದಿಯಲ್ಲಾಹು ಅವರು ಹದೀಸಿನಲ್ಲಿ ಈ ಹದೀಸನ್ನು ವರದಿ ಮಾಡಿದ್ದಾರೆ. ಉಮರ್ ಇಬ್ನ್ ಖತ್ತಾಬ್ ರದಿಯಲ್ಲಾಹು ಅವರು ಮದೀನಾದಲ್ಲಿ ಅವರ ಟೆಂಟಿನಲ್ಲಿ ಕುಳಿತುಕೊಂಡು ಉಚ್ಚ ಸ್ವರದೊಂದಿಗೆ, ದೊಡ್ಡ ಶಬ್ದದೊಂದಿಗೆ ತಕ್ಬೀರ್ಗಳನ್ನು ಹೇಳುತ್ತಿದ್ದರು. ಅವರ ತಕ್ಬೀರ್ಗಳನ್ನು ಇತರ ವ್ಯಕ್ತಿಗಳು ಕೇಳಿ ಅವರು ಸಹ ತಕ್ಬೀರ್ಗಳನ್ನು ಹೇಳಲಿಕ್ಕೆ ಪ್ರಾರಂಭಿಸುತ್ತಿದ್ದರು. ಅಬ್ದುಲ್ಲಾ ಇಬ್ನ್ ಮಸ್ಊದ್ ರದಿಯಲ್ಲಾಹು ಅನ್ಹು ಜುಲ್ಹಿಜ್ ತಿಂಗಳ 10ನೇ ದಿನದಂದು, ಅಂದರೆ ಯೌಮುನ್ ನಹರಿನ ದಿನದಂದು ಫಜರ್ ನಮಾಜಿನ ನಂತರದಿಂದ ಅಸರ್ ನಮಾಜಿನವರೆಗೆ ಅವರು ತಕ್ಬೀರ್ಗಳನ್ನು ಹೇಳುತ್ತಿದ್ದರೆಂದು ಹದೀಸಿನಲ್ಲಿ ವರದಿ ಮಾಡಲಾಗಿದೆ. ಅಲಿ ಇಬ್ನ್ ಅಬಿ ತಾಲಿಬ್ ರದಿಯಲ್ಲಾಹು ಅವರು ಜುಲ್ಹಿಜ್ ತಿಂಗಳ 9ನೇ ದಿನದಿಂದ ಅಯ್ಯಾಮುತ್ ತಶ್ರೀಕ್, ಅಂದರೆ ಯೌಮುನ್ ನಹರ್ ಬಲಿದಾನ ಈದುಲ್ ಅದ್ಹಾದ ದಿನದ 3ನೇ ದಿನದ ಅಸರ್ ನಮಾಜಿನವರೆಗೆ, ಪ್ರತಿ ಫರ್ಜ್ ನಮಾಜಿನವರೆಗೆ ತಕ್ಬೀರ್ಗಳನ್ನು ಹೇಳುತ್ತಿದ್ದರೆಂದು ಹದೀಸಿನಲ್ಲಿ ವರದಿ ಮಾಡಲಾಗಿದೆ. ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು, ಅದೇ ರೀತಿ ಝೈದ್ ಇಬ್ನ್ ಸಾಬಿತ್, ಸಲ್ಮಾನ್ ಇಬ್ನ್ ಫಾರಿಸಿ, ಇನ್ನಿತರೆ ಹಲವಾರು ಸಹಾಬಿಗಳು ಅವರು ಕಡ್ಡಾಯ ನಮಾಜಿನ ನಂತರ, ಫರ್ಜ್ ನಮಾಜಿನ ನಂತರ ತಕ್ಬೀರ್ಗಳನ್ನು ಹೇಳುತ್ತಿದ್ದರೆಂದು ಹದೀಸ್ಗಳಲ್ಲಿ ವರದಿಯಾಗಿದೆ. ಹೀಗೆ ನಾವು ಮಾಡಬೇಕಾದಂತಹ ಅತಿ ಹೆಚ್ಚು ಪುಣ್ಯ ಕಾರ್ಯಗಳಲ್ಲಿ ಅತಿ ಹೆಚ್ಚು ಜಿಕ್ರ್ಗಳನ್ನು ಮಾಡಬೇಕು. ಮನೆಯಲ್ಲಿ ಕುಳಿತುಕೊಂಡಾಗ, ಗಾಡಿಯಲ್ಲಿ ಹೋಗುತ್ತಿರುವಾಗ, ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ನಾವು ಸುಮ್ಮನಿರುವಾಗ ವ್ಯರ್ಥ ಮಾತುಗಳನ್ನಾಡದೆ ಜಿಕ್ರ್ಗಳನ್ನು ಮಾಡುವುದು ಈ 10 ದಿನಗಳ ಅತಿ ಮುಖ್ಯ ಇಬಾದತ್ಗಳಲ್ಲಿ ಒಂದು ಇಬಾದತ್ತಾಗಿದೆ. ಸಹೋದರ ಸಹೋದರಿಯರೇ, ಜುಲ್ಹಿಜ್ ತಿಂಗಳ ಮುಖ್ಯ ಇಬಾದತ್ಗಳಲ್ಲಿ, ಮುಖ್ಯ ಆರಾಧನೆಗಳಲ್ಲಿ ಒಂದು ಅರಫಾದ ದಿನದಂದು ಉಪವಾಸ ಆಚರಿಸುವುದಾಗಿದೆ. ಈ ಅರಫಾದ ದಿನದಂದು ಅಲ್ಲಾಹನ ಪ್ರವಾದಿ ಯಾವ ವ್ಯಕ್ತಿ ಹಜ್ ನಿರ್ವಹಿಸುತ್ತಿಲ್ಲವೋ, ಹಜ್ಜಿಗೆ ಯಾವ ವ್ಯಕ್ತಿ ಪ್ರಯಾಣ ಮಾಡಲಿಲ್ಲವೋ, ಆ ಹಜ್ ಮಾಡದಂತಹ ಜನರು ಅವರು ಉಪವಾಸವನ್ನು ಆಚರಿಸಬೇಕೆಂದು ಅಲ್ಲಾಹನ ಪ್ರವಾದಿಯವರು ಹದೀಸಿನಲ್ಲಿ ಆದೇಶವನ್ನು ನೀಡಿದ್ದಾರೆ. ಅಲ್ಲಾಹನ ಪ್ರವಾದಿ ಜುಲ್ಹಿಜ್ ತಿಂಗಳ ಪ್ರಾರಂಭಿಕ ದಿನದಂದು, ಅದೇ ರೀತಿ ಅರಫಾದ ದಿನದವರೆಗೆ 9 ಉಪವಾಸವನ್ನು ಆಚರಿಸುತ್ತಿದ್ದರೆಂದು ಆಯಿಷಾ ರದಿಯಲ್ಲಾಹು ಅನ್ಹಾ ಅವರು ಹದೀಸಲ್ಲಿ ವರದಿ ಮಾಡಿದ್ದಾರೆ. ಅದೇ ರೀತಿ ಅರಫಾದ ದಿನ, ಆ ದಿನದಂದು ಉಪವಾಸ ಆಚರಿಸುವಂತಹ ಪ್ರಾಮುಖ್ಯತೆ, ಅದಕ್ಕಿರುವಂತಹ ಪ್ರತಿಫಲ ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಅಬೂ ಕತಾದಾ ರದಿಯಲ್ಲಾಹು ಅನ್ಹು ಹದೀಸಿನ ವರದಿಗಾರರು, ಸುಯಿಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ ಸೌಮಿ ಅರಫಾ
ಫಕಾಲ್ ಯುಕಫಿರು ಸನತ ಅಲ್ ಮಾದಿಯತ ವಲ್ ಬಾಕಿಯ. ಪ್ರವಾದಿಯವರಿಗೆ ಕೇಳಲಾಯಿತು, ಅಲ್ಲಾಹನ ಪ್ರವಾದಿಯವರೇ, ಈ ಅರಫಾದ ದಿನದ ಉಪವಾಸ, ಆ ಉಪವಾಸದ ಪುಣ್ಯವೇನೆಂದು ಕೇಳಲಾದಾಗ ಪ್ರವಾದಿಯವರು ಹೇಳಿದರು, ಯುಕಫಿರು ಸನತ ಅಲ್ ಮಾದಿಯ ವಲ್ ಬಾಕಿಯ. ಗತ ಒಂದು ವರ್ಷದ ಪಾಪ ಕರ್ಮಗಳನ್ನು ಅಲ್ಲಾಹ್ ಕ್ಷಮಿಸುತ್ತಾನೆ. ಮಾತ್ರವಲ್ಲದೆ ಮುಂಬರುವಂತಹ ಒಂದು ವರ್ಷದ ಪಾಪ ಕರ್ಮಗಳನ್ನು ಸಹ ಅಲ್ಲಾಹ್ ಕೇವಲ ಒಂದು ಉಪವಾಸದ ಕಾರಣದಿಂದಾಗಿ ಕ್ಷಮಿಸುತ್ತಾನೆಂದು ಅಲ್ಲಾಹನ ಪ್ರವಾದಿಯವರು ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಹೀಗೆ 9ನೇ ಅರಫಾದ ದಿನದಂದು ನಾವೆಲ್ಲರೂ ಉಪವಾಸವನ್ನು ಆಚರಿಸಲಿಕ್ಕೆ ನಾವೆಲ್ಲರೂ ಶ್ರಮಿಸಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಪ್ರಯತ್ನಿಸಬೇಕಾಗಿದೆ. ಸಹೋದರರೇ, ಈ ಜುಲ್ಹಿಜ್ ತಿಂಗಳ ಇಬಾದತ್ಗಳಲ್ಲಿ, ಆರಾಧನೆಗಳಲ್ಲಿ ಒಂದು ಅತ್ಯಂತ ಮುಖ್ಯವಾದಂತಹ ಆರಾಧನೆ ಅದಾಗಿದೆ ಕುರ್ಬಾನಿ, ಬಲಿದಾನ ನೀಡುವಂತಹ ಒಂದು ಇಬಾದತ್. ಈ ಬಲಿದಾನ ಎಂಬುದು ಅಲ್ಲಾಹ್ ಪ್ರೀತಿಸುವಂತಹ, ಅಲ್ಲಾಹ್ ಇಷ್ಟಪಡುವಂತಹ ಇಬಾದತ್ಗಳಲ್ಲಿ ಒಂದು ಇಬಾದತ್ ಆಗಿದೆ. ಅಲ್ಲಾಹ್ ತನ್ನ ನೆಚ್ಚಿನ ಪ್ರವಾದಿ ಇಬ್ರಾಹಿಂ ನಬಿರವರಿಗೆ ತಮ್ಮ ಪುತ್ರನನ್ನು ಮುದಿ ವಯಸ್ಸಿನಲ್ಲಿ ಅಲ್ಲಾಹ್ ಅವರಿಗೆ ದಯಪಾಲಿಸಿರುವಂತಹ ಆ ಮಗುವನ್ನು ಅಲ್ಲಾಹನ ಪ್ರೀತಿಗಾಗಿ, ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಲಿಕ್ಕಾಗಿ ನೀವು ನಿಮ್ಮ ಮಗನನ್ನು ಬಲಿದಾನ ನೀಡಬೇಕೆಂದು ಆದೇಶವನ್ನು ನೀಡಿದಾಗ ಇಬ್ರಾಹಿಂ ನಬಿರವರು ಅಲ್ಲಾಹನ ಈ ಆದೇಶವನ್ನು ಪೂರೈಸಲಿಕ್ಕಾಗಿ ಒಂದು ಜಾಗದಲ್ಲಿ ಹೋಗಿ ತಮ್ಮ ಮಗನನ್ನು ತಮ್ಮ ಕೈಯಿಂದ ಬಲಿದಾನ ನೀಡಲಿಕ್ಕೆ ಪ್ರಯತ್ನಿಸಿದಾಗ ಆಗ ಅಲ್ಲಾಹು ಇಬ್ರಾಹಿಂ ನಬಿರವರ ಈ ಒಂದು ಇಬಾದತ್ತನ್ನು, ಪ್ರವಾದಿ ಇಬ್ರಾಹಿಂ ನಬಿರವರ ಈ ಒಂದು ಕಾರ್ಯವನ್ನು ಇಷ್ಟಪಟ್ಟು ಕಿಯಾಮತ್ತಿನ ದಿನದವರೆಗೆ, ಓ ಇಬ್ರಾಹಿಂ ರವರೇ, ನಿಮ್ಮ ಈ ಕಾರ್ಯವನ್ನು ನಾವು ಜೀವಂತಗೊಳಿಸುತ್ತೇವೆ, ನಿಮ್ಮ ಈ ಸುನ್ನತನ್ನು ನಾವು ಜೀವಂತಗೊಳಿಸಿ ಇದನ್ನು ಕಿಯಾಮತ್ತಿನ ದಿನದವರೆಗೆ ಪ್ರತಿ ಈದುಲ್ ಅದ್ಹಾದ ದಿನದಂದು, ಯೌಮುನ್ ನಹರಿನ ದಿನದಂದು, ಈ ಅರಫಾದ ದಿನದ ಮುಂದಿನ ದಿನವಾಗಿರುವಂತಹ ಬಲಿದಾನ ದಿನದಂದು ನಿಮ್ಮ ಈ ಸುನ್ನತನ್ನು ನಾವು ಜೀವಂತಗೊಳಿಸುತ್ತೇವೆ ಎಂದು ನಾವು ಪವಿತ್ರ ಕುರಾನಿನಲ್ಲಿ ಪ್ರವಾದಿ ಇಬ್ರಾಹಿಂ ನಬಿರವರ ಈ ಸುನ್ನತನ್ನು ಜೀವಂತಗೊಳಿಸಿದ್ದಾನೆ. ಹೀಗೆ ಅಲ್ಲಾಹನ ಪ್ರೀತಿಯನ್ನು ಪಡೆಯಲಿಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿ, ಯಾವ ವ್ಯಕ್ತಿಗೆ ಅಲ್ಲಾಹ್ ಸಾಮರ್ಥ್ಯವನ್ನು ನೀಡಿದ್ದಾನೆಯೋ, ಯಾವ ವ್ಯಕ್ತಿಗೆ ಅಲ್ಲಾಹ್ ಹಣ ಸಂಪತ್ತನ್ನು ನೀಡಿದ್ದಾನೆಯೋ, ಯಾವ ವ್ಯಕ್ತಿಯ ಬಳಿ ವಿಶಾಲತೆ ಇದೆಯೋ, ಯಾವ ವ್ಯಕ್ತಿಯ ಬಳಿ ಅಲ್ಲಾಹನ ಮಾರ್ಗದಲ್ಲಿ ಒಂದು ಪ್ರಾಣಿಯನ್ನು ಬಲಿದಾನ ನೀಡಲಿಕ್ಕಾಗಿ ಯಾವ ವ್ಯಕ್ತಿಯ ಬಳಿ ಶಕ್ತಿ ಇದೆಯೋ, ಪ್ರತಿಯೊಬ್ಬ ವ್ಯಕ್ತಿ ಈ ಬಲಿದಾನದ ಸುನ್ನತನ್ನು ಪ್ರತಿಯೊಬ್ಬ ವ್ಯಕ್ತಿ ನಿರ್ವಹಿಸಲೇಬೇಕು. ಅಲ್ಲಾಹನ ಪ್ರವಾದಿಯವರು ಹದೀಸ್ಗಳಲ್ಲಿ ಯಾವ ವ್ಯಕ್ತಿ ಈ ಬಲಿದಾನ ದಿನದಂದು ಯಾವ ವ್ಯಕ್ತಿ ಬಲಿದಾನ ನೀಡುವುದಿಲ್ಲವೋ ಅಂತಹ ವ್ಯಕ್ತಿ ಅವನು ಈದಿನ ನಮಾಜಿನ ದಿನದಂದು, ಅಂದರೆ ಈದುಲ್ ಅದ್ಹಾದ ದಿನದಂದು ಆ ವ್ಯಕ್ತಿ ನಮ್ಮ ಈದ್ಗಾ ಮೈದಾನಕ್ಕೆ, ಈದ್ಗಾದಲ್ಲಿ ಬಂದು ಸಾಮೂಹಿಕವಾಗಿ ಮುಸ್ಲಿಮರೊಂದಿಗೆ ಅವನು ಈದ್ ನಮಾಜ್ ಮಾಡಬಾರದು ಎಂದು ಪ್ರವಾದಿಯವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಮನ್ ಕಾನ ಲಹು ಸಅತುನ್ ವಲಂ ಯುದಹಿ ಫಲಾ ಯಕ್ರಬನ್ನ ಮುಸಲ್ಲಾನ. ಯಾವ ವ್ಯಕ್ತಿಗೆ ಸಾಮರ್ಥ್ಯವಿದೆಯೋ, ಯಾವ ವ್ಯಕ್ತಿಗೆ ಶಕ್ತಿ ಇದೆಯೋ, ಯಾವ ವ್ಯಕ್ತಿಯ ಬಳಿ ಹಣ ಸಂಪತ್ತಿದೆಯೋ, ಅವನು ಬಲಿದಾನ ನೀಡಲಿಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆಯೋ, ಆ ವ್ಯಕ್ತಿ ಬಲಿದಾನ ನೀಡದೇ ಇದ್ದಲ್ಲಿ ಆ ವ್ಯಕ್ತಿ ನಮ್ಮ ಮುಸಲ್ಲ, ಅಂದರೆ ನಮ್ಮ ಈದ್ಗಾಕ್ಕೆ ಬಂದು ಆ ವ್ಯಕ್ತಿ ಈ ದಿನ ನಮಾಜ್ ನಿರ್ವಹಿಸಬಾರದೆಂದು ಪ್ರವಾದಿಯವರಿಗೆ ಆ ವ್ಯಕ್ತಿ ಅತ್ಯಂತ ನಿಕೃಷ್ಟ ವ್ಯಕ್ತಿಯಾಗಿದ್ದಾನೆ ಎಂದು ಪ್ರವಾದಿಯವರು ಹದೀಸಲ್ಲಿ ಪ್ರಸ್ತಾವಿಸಿದ್ದಾರೆ. ಅಲ್ಲಾಹನ ಪ್ರವಾದಿಯವರ ಜೀವನ ಚರಿತ್ರೆಯನ್ನು ನಾವು ನೋಡಿದಾಗ ಅಲ್ಲಾಹನ ಪ್ರವಾದಿ ಪ್ರತಿ ವರ್ಷವೂ ಈದುಲ್ ಅದ್ಹಾದ ದಿನದಂದು 2 ಕುರಿಗಳನ್ನು, 2 ಆಡುಗಳನ್ನು ಪ್ರವಾದಿಯವರು ಬಲಿದಾನ ನೀಡುತ್ತಿದ್ದರು. ಕಾನ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದಹಿ ಬಿಕಬಶೈ. ಅಲ್ಲಾಹನ ಪ್ರವಾದಿ ಪ್ರತಿ ವರ್ಷವೂ 2 ಕುರಿಗಳನ್ನು ಅಲ್ಲಾಹನ ಪ್ರವಾದಿ ಬಲಿದಾನ ನೀಡುತ್ತಿದ್ದರು. ಎಲ್ಲಿಯವರೆಗೆಂದರೆ ಪ್ರವಾದಿಯವರು ಈ ಈದುಲ್ ಅದ್ಹಾದ ದಿನದಂದು ಪ್ರಯಾಣದಲ್ಲಿದ್ದರೂ ಕೂಡ ಆ ಪ್ರಯಾಣದಲ್ಲಿ ಅಲ್ಲಾಹನ ಪ್ರವಾದಿಯವರು ಪ್ರಾಣಿಯನ್ನು, ಕುರಿಯನ್ನು ಅಲ್ಲಾಹನ ಪ್ರವಾದಿ ಬಲಿದಾನ ನೀಡುತ್ತಿದ್ದರು. ಕುನ್ನ ಮಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಿ ಸಫರಿನ್ ಫಹದರ ಅಲ್ ಅದ್ಹಾ ಫಶ್ತರಕ್ನಾ ಫಿಲ್ ಬಕರತಿ ಸಬಅತನ್ ವಫಿಲ್ ಬഈರಿ ಅಶರತನ್. ಅಲ್ಲಾಹನ ಪ್ರವಾದಿಯವರ ಸಹಾಬಿ ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಹೇಳುವಂತಹ ವಿಷಯವೆಂದರೆ, ಒಂದು ಯುದ್ಧಕ್ಕಾಗಿ ನಾವೊಂದು ಪ್ರಯಾಣದಲ್ಲಿದ್ದೆವು. ಆ ಪ್ರಯಾಣದಲ್ಲಿರುವಾಗ ಈದುಲ್ ಅದ್ಹಾ ನಮ್ಮ ಬಳಿ ಬಂದಾಗ ನಮ್ಮಲ್ಲಿ ಅನೇಕ ಸಹಾಬಿಗಳು ಒಂದು ಹಸುವಿನಲ್ಲಿ 7 ಭಾಗಗಳನ್ನು ಮಾಡಿ, ಒಂದು ಒಂಟೆಯಲ್ಲಿ 10 ಭಾಗಗಳನ್ನು ಮಾಡಿ ನಾವೆಲ್ಲರೂ ಬಲಿದಾನ ನೀಡಿದ್ದೆವು ಎಂದು ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಹದೀಸನ್ನು ವರದಿ ಮಾಡಿದ್ದಾರೆ. ಅದೇ ರೀತಿ ಅಲ್ಲಾಹನ ಪ್ರವಾದಿಯವರ ಜೀವನ ಚರಿತ್ರೆಯನ್ನು ನಾವೆಲ್ಲರೂ ಅಧ್ಯಯನ ಮಾಡಿದಾಗ ಪ್ರವಾದಿಯವರ ಅಂತಿಮ ಹಜ್ಜಿನ ಸಂದರ್ಭದಲ್ಲಿ ಅಲ್ಲಾಹನ ಪ್ರವಾದಿ ಆ ಹಜ್ಜಿನ ಸಂದರ್ಭದಲ್ಲಿ 100 ಒಂಟೆಗಳನ್ನು ಪ್ರವಾದಿಯವರು ಬಲಿದಾನ ನೀಡಿದರು. 100 ಒಂಟೆ, 63 ಒಂಟೆಗಳನ್ನು ಪ್ರವಾದಿಯವರು
ಸ್ವತಃ ತಮ್ಮ ಕೈಯಿಂದ ಅದನ್ನು ಬಲಿದಾನ ನೀಡಿದರು. 37 ಒಂಟೆಗಳನ್ನು ಅಲ್ಲಾಹನ ಪ್ರವಾದಿ ತಮ್ಮ ಅಳಿಯ ಅಲಿ ಇಬ್ನು ಅಬಿ ತಾಲಿಬ್ ರದಿಯಲ್ಲಾಹು ಅವರಿಗೆ ಬಲಿದಾನ ನೀಡಲಿಕ್ಕೆ ಆದೇಶವನ್ನು ನೀಡಿದರು. 100 ಒಂಟೆ, ಒಂದು ಒಂಟೆಯನ್ನು ಕೊಯ್ಯಲಿಕ್ಕೆ ಎಷ್ಟು ಸಮಯವಾಗುತ್ತದೆ? ಆ ಈದುಲ್ ಅದ್ಹಾ ದಿನದಂದು ಯಾವ ರೀತಿ ಬೇರೆ ಬೇರೆ ಕೆಲಸ ಕಾರ್ಯಗಳು, ಯಾವ ರೀತಿ ಬೇರೆ ಬೇರೆ ರೀತಿಯಾದಂತಹ ಓರ್ವ ಪ್ರವಾದಿಯವರಿಗೆ ಇರುವಂತಹ ಜವಾಬ್ದಾರಿ, ಆ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಅಲ್ಲಾಹನ ಪ್ರವಾದಿಯವರು ಆ ಕೊನೆಯ ಹಜ್ಜಿನ ಸಂದರ್ಭದಲ್ಲಿ ತಮ್ಮ ಜೀವನದ ಕೊನೆಯ ವರ್ಷದಂದು ಪ್ರವಾದಿಯವರು 100 ಒಂಟೆಗಳನ್ನು ಬಲಿದಾನ ನೀಡಿದರು. ಸಹೋದರರೇ, ಇದರ ಅರ್ಥವೇನೆಂದರೆ ಅಲ್ಲಾಹನ ಪ್ರವಾದಿಯವರು ಬಹಳ ಪ್ರಬಲವಾಗಿ ಪಾಲಿಸುತ್ತಿರುವಂತಹ ಸುನ್ನತಾಗಿತ್ತು ಇದು ಬಲಿದಾನ ನೀಡುವಂತಹ ಒಂದು ಕಾರ್ಯ. ಸಹೋದರರೇ, ನಮ್ಮ ಜೀವನದ ಹಲವಾರು ಕೆಲಸ ಕಾರ್ಯಗಳಿಗೆ ನಮ್ಮ ಬಳಿ ಹಣವಿದೆ, ನಮ್ಮ ಬಳಿ ಪ್ಲಾನ್ ಇದೆ, ನಮ್ಮ ಬಳಿ ಅದಕ್ಕೆ ಎಲ್ಲ ರೀತಿಯಾದಂತಹ ನಾವು ಅದಕ್ಕೆ ತಂತ್ರಗಳನ್ನು ಮಾಡುತ್ತೇವೆ, ನಮ್ಮ ಮದುವೆ ಸಮಾರಂಭಗಳು, ನಮ್ಮ ಬೇರೆ ರೀತಿಯಾದಂತಹ ವ್ಯಾಪಾರಗಳು. ಆದರೆ ಬಲಿದಾನ ಅಲ್ಲಾಹನ ಪ್ರೀತಿಗಾಗಿ ಅಲ್ಲಾಹನ ಮಾರ್ಗದಲ್ಲಿ ಬಲಿದಾನ ನೀಡಬೇಕು ಅಥವಾ ಇನ್ನಿತರೆ ಯಾವುದೇ ಧಾರ್ಮಿಕ ಕಾರ್ಯಗಳು ಬಂದಾಗ ನಾವು ಹಿಂಜರಿಯುತ್ತೇವೆ. ಪ್ರವಾದಿಯವರು ಎಚ್ಚರಿಕೆ ನೀಡಿರುವಂತಹ ವಿಷಯವಾಗಿದೆ. ಯಾವ ವ್ಯಕ್ತಿಗೆ ಅಲ್ಲಾಹ್ ಸಾಮರ್ಥ್ಯವನ್ನು ನೀಡಿದ್ದಾನೆಯೋ, ಸಾಮರ್ಥ್ಯವಿದ್ದರೂ ಕೂಡ ಯಾವ ವ್ಯಕ್ತಿ ಬಲಿದಾನ ನೀಡುವುದಿಲ್ಲವೋ ಅಂತಹ ವ್ಯಕ್ತಿ ಈ ದಿನ ನಮಾಜ್ಗೂ ಸಹ ಅವನು ಬರಬಾರದೆಂದು ಪ್ರವಾದಿಯವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಹೋದರರೇ, ಓರ್ವ ವ್ಯಕ್ತಿಯ ಬಳಿ ಅವರಿಗೆ ಸಾಮರ್ಥ್ಯವಿದ್ದರೆ, ಎಷ್ಟು ಸಾಮರ್ಥ್ಯವಿದೆಯೋ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಅವನು ಈ ಬಲಿದಾನದ ಕಾರ್ಯವನ್ನು ಪೂರೈಸಬೇಕು. ಅದೇ ರೀತಿ ನಾವು ಈ ಜುಲ್ಹಿಜ್ ತಿಂಗಳ ಪ್ರಾರಂಭಿಕ 10 ದಿನಗಳಲ್ಲಿ ಮಾಡಬೇಕಾದಂತಹ ಒಂದು ಕಾರ್ಯ ಅದಾಗಿದೆ. ನಾವು ನೀಡುವಂತಹ ಆ ಪ್ರಾಣಿಯನ್ನು ಅಲ್ಲಾಹನ ಪ್ರೀತಿಗಾಗಿ, ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಲಿಕ್ಕಾಗಿ ನಿಷ್ಕಳಂಕತೆಯೊಂದಿಗೆ ನಾವು ಆ ಒಂದು ಪ್ರಾಣಿಯನ್ನು ಬಲಿದಾನವನ್ನು ನೀಡಬೇಕು. ತೋರಿಕೆಗಾಗಲಿ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಲೌಕಿಕ ಉದ್ದೇಶವನ್ನು ಪಡೆಯಲಿಕ್ಕಾಗಲಿ ಯಾವುದೇ ಪುಣ್ಯ ಕಾರ್ಯವನ್ನು ಎಂದಿಗೂ ಮಾಡಬಾರದು. ಓರ್ವ ಮನುಷ್ಯನು ಮಾಡುವಂತಹ ಪುಣ್ಯ ಕಾರ್ಯ ಅದು ಅಲ್ಲಾಹನ ಬಳಿ ಸ್ವೀಕರಿಸಲಿಕ್ಕೆ ಇರಬೇಕಾದಂತಹ ಷರತ್ತುಗಳಲ್ಲಿ ಮೊದಲನೇದಾಗಿದೆ ಇಖ್ಲಾಸ್ ಎಂಬುದು, ನಿಷ್ಕಳಂಕತೆ. ಈ ಬಲಿದಾನದ ಒಂದು ಇಬಾದತ್ ಅದು ನಮಗೆ ನಿಷ್ಕಳಂಕತೆಯನ್ನು ಕಲಿಸುತ್ತದೆ. ಅದು ಅಲ್ಲಾಹನ ಪ್ರೀತಿಯನ್ನು ಪಡೆಯಲಿಕ್ಕಾಗಿ ಮಾಡಬೇಕಾದಂತಹ ಇಬಾದತ್, ಆರಾಧನೆಯಾಗಿದೆ ಎಂದು ನಮಗೆ ಕಲಿಸುತ್ತದೆ. ಅಲ್ಲಾಹ್ ಪವಿತ್ರ ಕುರಾನಿನಲ್ಲಿ ಪ್ರವಾದಿಯವರಿಗೆ ಕಲಿಸಿರುವಂತಹ ಪ್ರಾರ್ಥನೆ ಅದಾಗಿದೆ. ಕುಲ್ ಇನ್ನ ಸಲಾತಿ ವ ನುಸುಕಿ ವ ಮಹ್ಯಾಯ ವ ಮಮಾತಿ ಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪ್ರವಾದಿಯವರಿಗೆ ಹೇಳಿರಿ, ನನ್ನ ನಮಾಜ್, ನನ್ನ ಬಲಿದಾನ, ನನ್ನ ಜೀವನ, ನನ್ನ ಮರಣ ಅದು ಸಂಪೂರ್ಣ ಕೇವಲ ಅಲ್ಲಾಹನಿಗಾಗಿ ಮಾತ್ರವಾಗಿದೆ. ನಾನು ಮಾಡುವಂತಹ ಪ್ರತಿಯೊಂದು ಇಬಾದತ್, ಪ್ರತಿಯೊಂದು ಆರಾಧನೆ ಅದು ಕೇವಲ ಅಲ್ಲಾಹನ ಪ್ರೀತಿಗಾಗಿ, ಅದು ಅಲ್ಲಾಹನ ಹೆಸರಿಗಾಗಿ, ಅದು ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಲಿಕ್ಕಾಗಿ, ಅಲ್ಲಾಹನನ್ನ ಈ ಕಾರ್ಯವನ್ನು ಇಷ್ಟಪಡಬೇಕು ಎಂಬ ಉದ್ದೇಶಕ್ಕಾಗಿ ಮಾತ್ರವಾಗಿದೆ. ಓರ್ವ ವ್ಯಕ್ತಿ ಪ್ರಾಣಿಯನ್ನು ಬಲಿದಾನ ನೀಡುವಂತಹ ಸಂದರ್ಭದಲ್ಲಿ ಅವನ ಗಮನದಲ್ಲಿರುವಂತಹ ವಿಷಯ ಅದೇನೆಂದರೆ, ಈ ಸಂದರ್ಭದಲ್ಲಿ ಒಂದು ಪ್ರಾಣಿಯನ್ನು ನಾನು ಬಲಿದಾನ ನೀಡುತ್ತಿದ್ದೇನೆ. ಸಮಯ ಬಂದರೆ ನನ್ನ ದೇಹೇಚ್ಛೆಗಳು, ನನ್ನ ಮನಸ್ಸಿನ ಆಸೆ ಆಕಾಂಕ್ಷೆಗಳು, ನನ್ನ ಜೀವನದ ಪ್ರತಿಯೊಂದು ವಸ್ತು ನಾನು ಅಲ್ಲಾಹನ ನಾಮದಲ್ಲಿ ಅಲ್ಲಾಹನ ಪ್ರೀತಿಯನ್ನು ಪಡೆಯಲಿಕ್ಕಾಗಿ ಅದನ್ನು ಬಲಿದಾನ ನೀಡುತ್ತೇನೆ ಎಂಬ ಉದ್ದೇಶದೊಂದಿಗೆ ಓರ್ವ ವ್ಯಕ್ತಿ ಈ ಬಲಿದಾನವನ್ನು ನೀಡಬೇಕು. ಸಮಯ ಬಂದರೆ ನನ್ನ ಜೀವವನ್ನು ಸಹ ಅಲ್ಲಾಹನಿಗಾಗಿ ಸಮರ್ಪಿಸಿ ನಾನು ಅಲ್ಲಾಹನ ಪ್ರೀತಿಗಾಗಿ ನನ್ನ ಜೀವವನ್ನು ಸಹ ನಾನು ಬಲಿದಾನ ನೀಡುತ್ತೇನೆ ಎಂಬ ಉದ್ದೇಶದೊಂದಿಗೆ ಓರ್ವ ವ್ಯಕ್ತಿ ಈ ಬಲಿದಾನವನ್ನು ನೀಡಬೇಕಾಗಿದೆ. ಲೈ ಯನಾಲಲ್ಲಾಹ ಲುಹುಮುಹಾ ವಲಾ ದಿಮಾಉಹಾ ವಲಾಕಿನ್ ಯನಾಲುಹು ತಕ್ವಾ ಮಿನ್ಕುಂ. ಪವಿತ್ರ ಕುರಾನ್ ಹೇಳುವುದೇನೆಂದರೆ, ಜನರೇ, ನೀವು ನಿಮ್ಮ ಪ್ರಾಣಿಗಳ ರಕ್ತವಾಗಲಿ, ನಿಮ್ಮ ಪ್ರಾಣಿಗಳ ಮಾಂಸವಾಗಲಿ ಅದು ಅಲ್ಲಾಹನಿಗೆ ಎಂದಿಗೂ ತಲುಪುವುದಿಲ್ಲ. ವಲಾಕಿನ್ ಯನಾಲುಹು ತಕ್ವಾ ಮಿನ್ಕುಂ. ನಿಮ್ಮ ಮನಸ್ಸಿನಲ್ಲಿರುವಂತಹ ಅಲ್ಲಾಹನ ಭಯಭಕ್ತಿ, ನಿಮ್ಮ ಮನಸ್ಸಿನಲ್ಲಿರುವಂತಹ ಅಲ್ಲಾಹನ ಪ್ರೀತಿ ಮಾತ್ರ ಅದು ಅಲ್ಲಾಹನಿಗೆ ತಲುಪುತ್ತದೆ ಎಂಬ ಮಾತು ಪವಿತ್ರ ಕುರಾನ್ ನಮಗೆ ಕಲಿಸುತ್ತದೆ. ಸಹೋದರರೇ, ಈ ಜುಲ್ಹಿಜ್ ತಿಂಗಳ ಅನೇಕ ಅದರ ಶ್ರೇಷ್ಠತೆಗಳು, ಅನೇಕ ಪ್ರಾಮುಖ್ಯತೆಗಳು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾವಿಸಿದ್ದಾರೆ. ನಾವೆಲ್ಲರೂ ಶ್ರಮದೊಂದಿಗೆ, ಅತಿ ಹೆಚ್ಚು ಶ್ರದ್ಧೆಯೊಂದಿಗೆ, ನಾವು ಅತಿ ಹೆಚ್ಚು ಇಷ್ಟಪಟ್ಟು ಈ 10 ದಿನಗಳಲ್ಲಿ ಹೆಚ್ಚು ಹೆಚ್ಚು ಪುಣ್ಯ ಕಾರ್ಯಗಳನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಅದೇ ರೀತಿ ಎಚ್ಚರಿಕೆ ವಹಿಸುವಂತಹ, ಗಮನ ಕೊಡಬೇಕಾದಂತಹ ಕೆಲವು ಕಾರ್ಯಗಳು ಅದೇನೆಂದರೆ, ಇಸ್ಲಾಂ ಧರ್ಮ ನಮಗೆ ಸ್ವಚ್ಛತೆಯ
ಪಾಠ ನೀಡುತ್ತದೆ. ಅತ್ತುಹೂರು ಶತ್ರುಲ್ ಈಮಾನ್ ಎಂಬುದು ಇಸ್ಲಾಮಿನ ಮುಖ್ಯ ಪಾಠಗಳಲ್ಲಿ ಒಂದಾಗಿದೆ. ಇಸ್ಲಾಂ ನಮ್ಮ ಸತ್ತ ವಿಶ್ವಾಸ, ಅದು ಅದರ ಅರ್ಥಭಾಗವಾಗಿದೆ ಸ್ವಚ್ಛತೆ. ಈ ಬಲಿದಾನ ದಿನದಂದು ಇತರೆ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಯಾಗದಂತೆ ಅದನ್ನು ನಾವೆಲ್ಲರೂ ಜಾಗ್ರತೆ ವಹಿಸಿ ಜಾನುವಾರುಗಳ ಅದರ ಮಾಲಿನ್ಯವನ್ನು ರಸ್ತೆ ಪಕ್ಕದಲ್ಲಿ ಅಥವಾ ಇನ್ನಿತರೆ ವ್ಯಕ್ತಿಗಳಿಗೆ ತೊಂದರೆಯಾಗುವಂತಹ ರೀತಿಯಲ್ಲಿ ಬೀಸಾಡಿ ಅದರಿಂದ ನಾವು ಇತರೆ ವ್ಯಕ್ತಿಗಳಿಗೆ ಇಸ್ಲಾಮಿಗೆ ವಿರುದ್ಧವಾದಂತಹ ಸಂದೇಶ ಎಂದಿಗೂ ನೀಡಬಾರದು. ಪ್ರವಾದಿಯವರು ಹೇಳಿರುವಂತಹ ವಿಷಯವೇನೆಂದರೆ ಸ್ವಚ್ಛತೆ ಎಂಬುದು ಅದು ಇಸ್ಲಾಮಿನ, ಅದು ಈಮಾನಿನ ಸತ್ಯವಿಶ್ವಾಸದ ಅರ್ಥಭಾಗವಾಗಿದೆ. ನಾವು ಸ್ವಚ್ಛತೆಯನ್ನು ನಾವೆಲ್ಲರೂ ಕಾಪಾಡುವಂತಹ ನಾವೆಲ್ಲರೂ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದೇ ರೀತಿ ಸಮಾಜದಲ್ಲಿರುವಂತಹ ಬಡವರಿಗೆ, ನಿರ್ಗತಿಕರಿಗೆ, ಅನಾಥ ಮಕ್ಕಳಿಗೆ, ವಿಧವೆಯರಿಗೆ, ಈ ನಮ್ಮ ಪ್ರಾಣಿಗಳ ಮಾಂಸದ ಹಕ್ಕುದಾರರು ಅವರು ಸಹ ಆಗಿದ್ದಾರೆ. ನಾವು ಖಂಡಿತವಾಗಿಯೂ ಇದರ ಕುರಿತು ನಾವೆಲ್ಲರೂ ಗಮನ ಕೊಡಬೇಕಾದಂತಹ ವಿಷಯವಾಗಿದೆ. ಯಾವ ರೀತಿ ಇಂದಿನ ದಿನದಂದು ನಾನು ನನ್ನ ಮನೆಯಲ್ಲಿ ಹಬ್ಬವನ್ನು ಆಚರಿಸುತ್ತಿದ್ದೇನೆ, ಅದೇ ರೀತಿ ನನ್ನ ನೆರೆಕೆರೆಯವರು ಅಥವಾ ನನ್ನ ಸಂಬಂಧಿಕರಲ್ಲಿ ಕೆಲವೊಬ್ಬರು ನಿರ್ಗತಿಕರಿದ್ದಾರೆ, ಕೆಲವೊಬ್ಬರು ಅನಾಥರಿದ್ದಾರೆ, ಕೆಲವೊಬ್ಬರು ಬಡವರಿದ್ದಾರೆ. ಅವರು ಸಹ ಈ ನನ್ನ ಈ ಬಲಿದಾನ ದಿನದಂದು, ಈ ಹಬ್ಬದ ದಿನದಂದು ಹಬ್ಬವನ್ನು ಸಂಭ್ರಮಿಸುವಂತಹ ಹಕ್ಕು ಅವರಿಗೂ ಸಹ ಇದೆ. ಅವರನ್ನು ನಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ಅವರಿಗೆ ಮಾಂಸವನ್ನು ತಲುಪಿಸುವಂತಹ ನಾವೆಲ್ಲರೂ ಪ್ರಯತ್ನವನ್ನು ಮಾಡಬೇಕಾಗಿದೆ. ಕೇವಲ ನಮಗೆ ಇಷ್ಟಪಟ್ಟಂತಹ ಜನರನ್ನು ಮಾಂಸವನ್ನು ಹಂಚಿ ಕೇವಲ ನಮಗೆ ಇಷ್ಟಪಟ್ಟಿರುವಂತಹ ವ್ಯಕ್ತಿಗಳಿಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಸಂಬಂಧಿಕರಿಗೆ ಮಾತ್ರ ನಮ್ಮ ಕುಟುಂಬಸ್ಥರಿಗೆ ಮಾತ್ರ ನಾವು ಈ ಮಾಂಸವನ್ನು ಹಂಚುವುದರ ಮೂಲಕ ಕೇವಲ ನಾವೇ ಮಾತ್ರ ಹಬ್ಬವನ್ನು ಆಚರಿಸುವುದರ ಬದಲಾಗಿ ಸಮಾಜದಲ್ಲಿರುವಂತಹ ನಿರ್ಗತಿಕರು, ಸಮಾಜದಲ್ಲಿರುವಂತಹ ಬಡವರು ನಮ್ಮ ಈ ಹಬ್ಬದ ದಿನದಂದು ಹಬ್ಬವನ್ನು ಸಂಭ್ರಮಿಸುವಂತಹ ಹಕ್ಕು ಅವರಿಗೂ ಸಹ ಇದೆ. ಅವರಿಗೆ ಅವರ ಹಕ್ಕನ್ನು ತಲುಪಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇನ್ನು ಹಲವಾರು ರೀತಿಯಾದಂತಹ ವಿಶೇಷತೆಗಳು, ಹಲವಾರು ರೀತಿಯಾದಂತಹ ಪ್ರಾಮುಖ್ಯತೆಗಳು ಈ 10 ದಿನದಲ್ಲಿವೆ. ಅಲ್ಲಾಹು ನಮ್ಮೆಲ್ಲರನ್ನು ಈ ಜುಲ್ಹಿಜ್ ತಿಂಗಳ ಪ್ರಾರಂಭಿಕ 10 ದಿನಗಳಲ್ಲಿ ಅತಿ ಹೆಚ್ಚು ಇಬಾದತ್ಗಳನ್ನು ಮಾಡುವ, ಅತಿ ಹೆಚ್ಚು ಆರಾಧನೆ ಮಾಡುವಂತಹ ತೌಫೀಕನ್ನು ದಯಪಾಲಿಸಲಿ. ಅಲ್ಲಾಹು ಎಲ್ಲಾ ರೀತಿಯಾದಂತಹ ಪುಣ್ಯ ಕಾರ್ಯಗಳನ್ನು ಮಾಡುವಂತಹ ಸಾಮರ್ಥ್ಯ ನಮಗೆ ನೀಡಲಿ. ಅಲ್ಲಾಹು ನಮ್ಮ ಜೀವ ಇರುವವರೆಗೆ ಅಲ್ಲಾಹು ಇಸ್ಲಾಮಿನ ಮಾರ್ಗದಲ್ಲಿ ನಮಗೆ ಜೀವಂತವಾಗಿರಿಸಲಿ. ಅಲ್ಲಾಹು ಎಲ್ಲಾ ರೀತಿಯಾದಂತಹ ತಪ್ಪು ಮಾರ್ಗಗಳಿಂದ, ಎಲ್ಲಾ ರೀತಿಯಾದಂತಹ ದುಷ್ಕರ್ಮಗಳಿಂದ, ಎಲ್ಲಾ ರೀತಿಯಾದಂತಹ ಕ್ಷೋಭೆಗಳಿಂದ ಅಲ್ಲಾಹು ನಮ್ಮೆಲ್ಲರನ್ನು ಮುಸ್ಲಿಂ ಸಮಾಜವನ್ನು ರಕ್ಷಿಸಲಿ. ಆಮೀನ್. ಬಾರಕಲ್ಲಾಹು ಲನಾ ವ ಲಕುಂ ಫಿಲ್ ಕುರ್ಆನಿಲ್ ಮಜೀದ್ ವ ನಫಅನಾ ವ ಇಯ್ಯಾಕುಂ ಬಿ ಆಯಾತಿ ವ ದಿಕ್ರಿಲ್ ಹಕೀಮ್. ಇನ್ನಹು ತಆಲಾ ಜವಾದುನ್ ಮಲಿಕುರ್ ರഊಫ್ ರಹೀಮ್ ವ ರಬ್ಬುಲ್ ಹಲೀಮ್. إن الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له وأشهد أن لا إله إلا الله وأشهد أن محمدا عبده ورسوله أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار. فأعوذ بالله من الشيطان الرجيم. بسم الله الرحمن الرحيم. إن الله وملائكته يصلون على النبي يا أيها الذين آمنوا صلوا عليه وسلموا تسليما. اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. واذكروا الله